ಎಲ್ಲಿ ಮಟ್ಟದಲ್ಲಿ ಸಿಎಂ ಡಿಸಿಎಂ ಚರ್ಚೆ ಆಗ್ತಿದೆ ಅಂತ ಈಗ ಗೊತ್ತಿಲ್ಲ ಅಂತ ನಾನು ಹೇಳಿದೆ ಅಷ್ಟೇ. ನಮಗೆ ಈಗ ಅಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ. ಆಮೇಲೆ ಅವರು ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ನಮಗೆ. ಇಲಾಖೆ ವಿಚಾರದಲ್ಲಿ ಹೋಗಿದ್ದಾರಾ ಅಥವಾ ಪಕ್ಷದ ಕೆಲಸಗಳಿಗೆ ಹೋಗಿದ್ದಾರಾ ಗೊತ್ತಿಲ್ಲ. ಮತ್ತು ಮುಖ್ಯಮಂತ್ರಿಗಳು ಇವತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. ಯಾಕೆಂದರೆ ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಇದೆ. ವರ್ಕಿಂಗ್ ಕಮಿಟಿಗೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳನ್ನು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳನ್ನು ಕರೀತಾರೆ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಭಾಗವಹಿಸಿದೆ. ಅದಕ್ಕೆ ಹೋಗ್ತಾ ಇದ್ದಾರೆ. ಆದಮೇಲೆ ಅವರೇನಾದರೂ ಚರ್ಚೆ ಮಾಡಿ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸಂಪುಟದ ವಿಷಯಪರಿ ಬಗ್ಗೆ ಪುನರಚನೆ ಬಗ್ಗೆ ಏನಾದರೂ ಮಾತಾಡ್ತಾರೆ ಗೊತ್ತಿಲ್ಲ. ಅದ್ರ ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕೂಡ ಬದಲಾಯಿಸಬೇಕು ಅನ್ನೋದು ಅಲ್ಲಲ್ಲೇ ಮಾತಾಡೋದನ್ನು ಕೂಡ ನಾವು ಹೇಳಿದ್ದೇವೆ. ಹಾಗಾಗಿ ಇವೆರಡು ವಿಚಾರದಲ್ಲಿ ಏನು ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗೊತ್ತಿಲ್ಲ. ಮುಡಾ ವಿಚಾರದಲ್ಲಿ ಸರ್, ಈಗ ಮೂಲ ಮಾಲೀಕರು ಅವರು ದಾಯಾದಿ ಕಲಹ ನಮ್ಗೆ ಗೊತ್ತಿಲ್ಲದೆ ಮೋಸ ಮಾಡಿ ಜಮೀನು ಮಾರಾಟ ಮಾಡ್ತಿದ್ದಾರೆ ಅಂತ ನಿನ್ನೆ ಕೋರ್ಟ್ ಕೇಸ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರ ಮಿಸಸ್ ಸಿದ್ದರಾಮಯ್ಯ ಕುಟುಂಬದ ಸೇರಿಬಿಟ್ಟು 12 ಜನರನ್ನು ಆರೋಪ ಮಾಡಿದ್ದಾರೆ. ಮೂಲ ಮಾಲೀಕರು ಅವ್ರ ದಾಯಾದಿ ಕಲಹ ನಮ್ಗೆ ಗೊತ್ತಿಲ್ಲದೆ ಅವರು ಮೈಲಾರಯ್ಯ ಅಂತ ಅವರ ಅಣ್ಣ ಯಾರು ಜಮೀನು ಮಾಡಿದ್ದಾರೆ ಮುಖ್ಯಮಂತ್ರಿ, ಅವ್ರ ಅಣ್ಣನ ಮಕ್ಕಳು ಕೇಸ್ ಹಾಕಿರೋದು. ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಅದು ಈಗ ತನಿಖೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದ್ದಿಲ್ಲ. ಬಹುಶಃ ಅದನ್ನು ಏನಾದರೂ ಕೂಡ ಅವರು ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಇದೆಲ್ಲ ಕಾಂಪ್ರಹೆನ್ಸಿವ್ ಒಟ್ಟಾರೆ ತನಿಖೆ ಆಗಬೇಕು. ಬಿಟ್ಸ್ ಆ್ಯಂಡ್ ಪೀಸಸ್ ಆದರೆ ಅದರಲ್ಲಿ ಏನು ಉತ್ತರ ಸಿಕ್ಕೋದಿಲ್ಲ. ಒಂದಕ್ಕೊಂದಕ್ಕೆ ಲಿಂಕ್ ಇರ್ತದೆ. ಅದರಿಂದ ಅವರು ತನಿಖೆ ಮಾಡೋರು ಇದನ್ನೆಲ್ಲ ಗಮನಿಸೇ ಮಾಡಬೇಕಾಗ್ತದೆ. ಲೋಕಾಯುಕ್ತದವರು ಅದನ್ನು ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಖಾತೆ ಬದಲಾವಣೆ ತಾವೇನಾದರೂ ಖಾತೆ ಏನಾದರೂ ಬೇರೆ ಕೇಳ್ತೀರಾ ಸರ್? ಇದರಲ್ಲೇ ತೃಪ್ತರಾಗಿದ್ದಾರೆ, ಜನರಿಗೆ ರೀಚ್ ಆಗೋಂಥ ಖಾತೆ ಏನಾದರೂ ಕೇಳ್ತೀರಾ? ರೀಶಫಲ್ ಅವ್ರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟಿದ್ದು, ಹೈಕಮಾಂಡಿಗೆ ಬಿಟ್ಟಿದ್ದು. ಇದುವರೆಗೂ ನಾವು ಅವ್ರೇನು ಹೇಳಿದ್ದಾರೆ, ಅವರೇನು ನಮಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನೇ ಮಾಡ್ಕೊಂಡು ಬಂದಿದ್ದೇನೆ. ಅವ್ರೇನು ಜವಾಬ್ದಾರಿ ಕೊಟ್ಟರು ಕೂಡ ಮಾಡೋದಕ್ಕೆ ನಾನು ತಯಾರಿಸ್ತೇನೆ. ಯಾವಾಗಲೂ ಕೂಡ ಪಕ್ಷದ ವಿಚಾರದಲ್ಲಿ ಪಕ್ಷ ಏನು ಸೂಚನೆ ಕೊಟ್ಟಿದ್ದೆ ಅದನ್ನೆಲ್ಲ 35 ವರ್ಷದಿಂದ ಸತತವಾಗಿ ಮಾಡಿಕೊಂಡೇ ಬಂದಿದ್ದೇನೆ. ನಾನು ಪ್ರಥಮವಾಗಿ 1987ರಲ್ಲಿ ಜಾಯಿಂಟ್ ಸೆಕ್ರೆಟರಿ 87 ಇಲ್ಲಿಂದಲೂ ಕೂಡ ಪಕ್ಷದ ಕೆಲಸ ಮಾಡ್ಕೊಂಡಿದ್ದೀನಿ. ಸರ್ಕಾರದಲ್ಲಿ ಕೊಟ್ಟ ಜವಾಬ್ದಾರಿಯನ್ನು ಯಾವ ತೀರ್ಮಾನ ಅವ್ರಿಗೆ ಬಿಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಅಲ್ಲ, ಕೇಳಿದ್ದೇನೆ ನಾನು. ಇದೆ ಅಂದರೆ ಯಾವ ಹಂತದಲ್ಲಿ ಎಲ್ಲಿ ಆಗಿದೆ ಗೊತ್ತಿಲ್ಲ ನನಗೆ. ಅಲ್ಲಿ ಮಾತಾಡೋದು ಕೇಳ್ತೀವಿ, ಅಲ್ಲಿಗೆ ಪುನರ್ರಚನೆ ಕೇಳಿದ್ರಿ. ಹಂಗೇನೆ KPCC ಅಧ್ಯಕ್ಷರ ಬದಲಾವಣೆ ಅಂತಲೂ ಕೇಳಿದ್ದೀನಿ. ಅದೇನು ಅವ್ರಿಗೆ ಬಿಟ್ಟಿದ್ದಾರೆ. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ವೇಳೆ ಆಗಿದ್ದರೆ ಹೈಕಮಾಂಡ್ನವ್ರ ತೀರ್ಮಾನ ತಗೊಳ್ತಾರೆ. ಈಗ ಯಾಕೆ ಸರ್ ಚರ್ಚೆ ಆಗ್ತಿದೆ ಅಂತ? ಈಗ ಸೆಷನ್ ಇದೆ, ಮತ್ತೆ ಬಜೆಟ್ ಅಧಿವೇಶನ ಬರುತ್ತೆ. ಈ ಸಂದರ್ಭದಲ್ಲಿ ಸಂಪುಟ ಪುನರಚನೆ, KPCC ಅಧ್ಯಕ್ಷರ ಬದಲಾವಣೆ, ಕೆಲವು ಸಚಿವರನ್ನ ತೆಗೆಯೋದು, ಇವೆಲ್ಲ ಯಾಕೆ ಸರ್ ಚರ್ಚೆ ಆಗ್ತಿದೆ? ಕೆಲವರು ಅಲ್ಲಲ್ಲೇ ಮಾತಾಡ್ತಾರೆ. ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗಿದೆ ಗೊತ್ತಿಲ್ವಲ್ಲ. ಹೈಕಮಾಂಡ್ನಲ್ಲಿ ಚರ್ಚೆ ಆಗಿರೋದು ಗೊತ್ತಿಲ್ಲ, ಮತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅವರೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೇನು ಗೊತ್ತಿಲ್ಲ. ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಷಯ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ. ನಮಗೇನು ಅದ್ರ ಬಗ್ಗೆ ನಿಖರವಾದಂಥ ಮಾಹಿತಿಗಳು ನಮಗೇನು ಇಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಚರ್ಚೆ ಆಗುವ ಪುನರಚನೆ ಮಾಡ್ತಾರಂತೆ. ಈಗ ನೀವೇ ಕೇಳಿದ್ರಿ, ಪುನರಚನೆ ಮಾಡ್ತಾರಂತೆ ನಿಜವಾ ಅಂತ. ಹಂಗೆ ಜನ ಕೇಳ್ತಾರೆ. ಅದು ಬಿಟ್ಟರೆ ಹೈಕಮಾಂಡ್ನಲ್ಲಿ ಚರ್ಚೆ ಆಗಿದೆಯಾ ಇಲ್ವಾ ಅದು ನಮಗೇನು ಗೊತ್ತಿಲ್ಲ. ಇನ್ನು JDS ಶಾಸಕರೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಸರ್. ಕಾಂಗ್ರೆಸ್ನವರು ನಮ್ಮನ್ನು ಮುಟ್ಟಕ್ಕಾಗಲ್ಲ, ನಮ್ಮಿಂದ ಯಾರು ಕೂಡ ಬರಲ್ಲ, ನಾವು ಮಾರಾಟಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಅವ್ರನ್ನ ಕೊಂಡ್ಕೊಳ್ಳೋಕೆ ಹೋಗಿಲ್ವ? ಈಗ ಕೊಂಡ್ಕೊಳ್ಳೋಕ್ಕೆ ಹೋಗಿದ್ರೆ ಈಗ ನಾವು ಅಂಗಡಿಗೆ ಹೋಗ್ತೀವಿ, ಇದು ಏನೋ ಒಂದು ವಸ್ತು ಎಷ್ಟು ಇದು ಅಂತೀವಿ, ಬೆಲೆ ಕೇಳ್ತೀವಿ. ಅವರು ಇಲ್ಲ ಇದು ಮಾರಾಟಕ್ಕಿಲ್ಲ ಅಂತಾರೆ.
ನಿಮಗೆ ಇವರು ನಾವೇನು ಯಾರು ಹೋಗಿ ಕೇಳಿಲ್ವಲ್ಲ ಅವ್ರು. ಶಾಸಕರು ಯೋಗೇಶ್ವರ್ ಹೇಳಿಕೆ ಕೊಟ್ಟ ನಂತರ ಅವ್ರು ಶಕ್ತಿ ಪ್ರದರ್ಶನ ಮಾಡಿದ್ರು. ಏನೋ ಒಂದು ಪಾಸಿಂಗ್ ರೆಫರೆನ್ಸ್ ಅಲ್ಲೇ ಹೇಳಿದ್ದಾರೆ, ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ. ಸರ್ ಹಾಗೆ ಬೆಳಗಾವಿಯಲ್ಲಿ ಕ್ರೈಮ್ ಆಕ್ಟಿವಿಟಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಇವತ್ತು ನರ್ಸ್ ಅಟ್ಯಾಕ್ ಮೇಲೆ ಒಬ್ಬರು ನರ್ಸ್ ಮೇಲೆ ಅಟ್ಯಾಕ್ ಆಗಿದೆ, ಜೊತೆಗೆ ಮೊನ್ನೆ ಒಂದು ಶೂಟ್ಔಟ್ ಕೂಡ ಆಗಿರ್ಬೇಕು ನಿನ್ನೆ. ಸೊ ಇದೆಲ್ಲ ಒಂದು ಕಡೆ ಬೆಳಗಾವಿಯಲ್ಲಿ ಜಾಸ್ತಿ ಆಗ್ತಿದೆ ಅಂತ ಅದಕ್ಕೆ ನಮ್ಗೇನು ಮಾಹಿತಿ ಇಲ್ಲ, ಬೆಳಗಾವಿಯಲ್ಲೇ ಜಾಸ್ತಿ ಆಗುತ್ತೆ ಅಂತ ಮಾಹಿತಿ ಇಲ್ಲ. ಆದಾಗ ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ, ಅದರಲ್ಲಿ ಏನಿಲ್ಲ. ಬಟ್ ಬೆಳಗಾವಿನಲ್ಲೇ ಆಗಿದೆ ಅನ್ನೋದು ಆ ರೀತಿ ಏನು ಮಾಹಿತಿ ಇಲ್ಲ. ಪ್ರೀತಮ್ ಗೌಡ ಏನಾದರೂ ಕಾಂಗ್ರೆಸ್ ಬರ್ತಕ್ಕಂಥ ಸಾಧ್ಯತೆ ಇದೆಯಾ ಸರ್? Sir, apparently there is a huge outrage on social media, sir, asking for it to be in Kannada, so they have been threatening the RCB. How do you see this, sir? No, I have no information. ಸರ್ ಅಬ್ಕಾರಿ ಇಲಾಖೆಯಲ್ಲಿ ಜಾಸ್ತಿ ಆಗ್ತಿದೆ. ನಿನ್ನೆ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್. ಅಲ್ಲಿ ಅಬ್ಕಾರಿ ಇನ್ಸ್ಪೆಕ್ಟರು ಲಂಚ ಕೇಳಿದಂತಹ ಆಡಿಯೋ ವಿಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ನಿಮ್ಮ ಸರ್ಕಾರ ನೋಡಿದ್ರೆ ಯಾವುದೆಲ್ಲ ಆರೋಪಗಳು ಅವೆಲ್ಲ ಸುಳ್ಳು ಅಂತ ಹೇಳ್ತೀರಾ? ನೀವು ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತ ಮದ್ಯದ ಅಂಗಡಿಗೆ? ನನಗೆ ಗೊತ್ತಿಲ್ಲ. ನಮಗೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೆ ಇಮಿಡಿಯೇಟ್ ಆಗಿ ಅದಕ್ಕೆ FIR ಮಾಡೋದಾಗಲಿ ಅಥವಾ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ಳೋದನ್ನ ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ. ಲೋಕಾಯುಕ್ತಕ್ಕೂ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಸರ್ಕಾರದ ಭಾಗವಾಗಿ ಆರೋಪ ಬಂದಿದೆ. ಸರ್ಕಾರದ ಭಾಗಕ್ಕೆ ಲೋಕಾಯುಕ್ತಕ್ಕೆ ಅವ್ರು ಕೊಟ್ಟಿದ್ರೆ ಲೋಕಾಯುಕ್ತದವ್ರು ನೋಡ್ತಾರೆ, ಪೊಲೀಸಿಗೆ ಕೊಟ್ಟರೆ ಪೊಲೀಸ್ನಲ್ಲಿ ನಾವು ನೋಡ್ತೀವಿ. ನಮಗೆ ಯಾರಾದರೂ ದೂರು ಕೊಟ್ಟಿದ್ರೆ, ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ದೂರು ಕೊಟ್ಟಿದ್ರೆ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ. ಹೊಸ ಲೈಸೆನ್ಸ್ಗೆ 30 ರಿಂದ 40 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ. ಇಲ್ಲ, ಅಬ್ಕಾರಿ ಇಲಾಖೆ ಆರೋಪಕ್ಕೆ ಮತ್ತೊಂದು ಪುಷ್ಟಿ ಸಿಕ್ಕಿದೆ. ಅದು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಹಣ ಕೇಳಿದ್ದಾರೆ ಅಂತಾಗಲಿ ಅಥವಾ ಬೇರೆ ಏನೇ ವಿಚಾರ ಆಗಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಂಡು FIR ರಿಜಿಸ್ಟರ್ ಮಾಡ್ತೀವಿ.